ವರ್ಷಗಳಿಂದ ದೊಡ್ಡ ದೊಡ್ಡ ರಾಜ್ಕುಮಾರಗಳು ಬಂದ್ರು ಹೋದ್ರು. ಎಷ್ಟು ದೊಡ್ಡದು ರಾಜ್ಕುಮಾರಗಳು, ಎಷ್ಟು ಹಣ ಸಂಪತ್ತು ಬೆಳ್ಳಿ ಬಂಗಾರ, ಎಷ್ಟು ರಾಜನೀತಿ ಅವ್ರ ಒಳ್ಳೆ ಕೈಯಲ್ಲಿತ್ತು. ಬಂದ್ರು ಹೋದ್ರು. ಒಬ್ಬೊಬ್ರು ರಾಜ್ಕುಮಾರ್ ಬಂದ್ರು, 5 ವರ್ಷ ಇದ್ರು ಹೋದ್ರು. ಆ ಕುರ್ಚಿ ಮೇಲೆ ಕುಂತರು ಹೋದ್ರು, ಈ ಕುರ್ಚಿ ಮೇಲೆ ಕುಂತರು ಹೋದ್ರು. ಆದರೆ ಯಾರ್ಯಾರು ಅವರು ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ರಾಜ್ಕುಮಾರ ಆದ್ರು, ಆಗಿದ ನಂತರ ಹೇಗೆ 5 ವರ್ಷ, ಹೇಗೆ 10 ವರ್ಷ, ಹೇಗೆ 20 ವರ್ಷ, ಹೇಗೆ 60 ವರ್ಷ ಮುಗೀತು. ಆ ಜನರು ಮುಗಿದ ನಂತರ ಆ ಜನರಿಗೆ ನೆನಪು ಮಾಡೋರು ಯಾರಿಲ್ಲ, ಏಕಿಲ್ಲ. ಆ ಜನರ ಒಳಗೆ ಪ್ರಪಂಚದ ಪ್ರೀತಿ ಇತ್ತು, ಹಣ ಸಂಪತ್ತಿನ ಪ್ರೀತಿ ಇತ್ತು. ಅವ್ರ ಒಳಗೆ ಏನಿತ್ತು, ನನ್ನ ಕಡೆ ಎಷ್ಟು ಹಣ ಸಂಪತ್ತಿ ನಾನು ಏನಾದ್ರೆ ಮಾಡಬಹುದು. ಪ್ರೀತಿಯ ಸಹೋದರರೇ, 5 ವರ್ಷ ತನಕ ಯಾರು ಕುರ್ಚಿ ಮೇಲೆ ಕುಂತಾರೋ ಅವ್ರು ಬಂದ್ರು ಹೋದರು. ಆದ್ರೆ ಮೈನುದ್ದೀನ್ ಚಿಶ್ತಿ ಸಂಜರಿ ರಹಿಮತುಲ್ಲಾಹಿ ಅಲೈಹಿ ಹಿಂದೂಸ್ತಾನ್ಗೆ ಬಂದರು. ಯಾವ ರೀತಿ ಬಂದರು? ಫಕೀರ್ ಆಗಿ ಬಂದರು. ಎಂತಹ ಫಕೀರ್ ಆಗಿ ಬಂದರು? ಜನರಿಂದ ತಗೋರಲ್ಲ, ಜನರಿಗೆ ಕೊಡೋದಕ್ಕೆ ಬಂದಿದ್ರು. ಪ್ರೀತಿಯ ಸಹೋದರರೇ, ಜನರಿಗೆ ಇಂತಹ ಜ್ಞಾನ ಶಿಕ್ಷಣ ಕೊಟ್ಟರು. 10, 20, 1,000, 20,000 ಜನರಿಲ್ಲ, 90 ಲಕ್ಷ ಜನರಿಗೆ ಪ್ರೀತಿ ನೋಡಿ ಮುಸಲ್ಮಾನ್ ಆದ್ರು ಹಿಂದೂಸ್ತಾನಲ್ಲಿ. ಪ್ರೀತಿಯ ಸಹೋದರರೇ, 90 ಲಕ್ಷ ಜನರು ಮುಸಲ್ಮಾನ್ ಆದ್ರು. ಏಕೆ? ನಡವಳಿಕೆ ಅಂತ ಚಲೋ ಇತ್ತು ಹಜರತ್ ಮೈನುದ್ದೀನ್ ಅವ್ರದ್ದು. ಅಲ್ಹಮ್ದುಲಿಲ್ಲಾ, ಎಷ್ಟು ರಾಜ್ಕುಮಾರಗಳು ಬಂದು ಹೋಗಿದ್ರೆ ಹೆಸರು ತಗೊಳ್ಳೋರು ಯಾರಿಲ್ಲ. ಆದ್ರೆ ಪ್ರೀತಿಯ ಸಹೋದರರೇ, ಯಾವುದೇ ಪ್ರಪಂಚದ ಮೂಲೆ ಒಳಗೆ ಹೋಗಿ ನೀವು ಕೇಳ್ರಿ, ಹಿಂದೂಸ್ತಾನಿನ ರಾಜ್ಕುಮಾರ ಯಾರಿದ್ದಾರೆ ಅಂತ ಕೇಳಿರಿ ನೀವು, ಎಲ್ಲಾರು ಒಂದೇ ಅಕ್ಷರ ಹೇಳ್ತಾರೆ, ಮೈನುದ್ದೀನ್ ಚಿಶ್ತಿ ಸಂಜರಿ ರಹಿಮತುಲ್ಲಾಹಿ ಅಲೈಹಿ ಹಿಂದೂಸ್ತಾನಿನ ರಾಜ್ಕುಮಾರ್ ಇದ್ದಾರೆ.